ಸಾಮ್ ಆ? ಕಬ್ಬು ನಿಲ್ಲಾರ ಸಾಮಾನ್ಯ ಯಾವುದು? ಹೌದು. ಕಬ್ಬು ನಿಲ್ಲಾರ ಸಾಮಾನ್ಯ ನಗ ನಗ ಅದಕ್ಕ ಇರ್ತದ್ರಿ. ಹೊತ್ತಿಗೆಲ್ಲಿ ಕಬ್ಬಿಣ ಈಗ ಮಾಡ್ಯಾರ ಅವರು, ಅವಾಗೆಲ್ಲಿ ಕಬ್ಬಿಣ ಇತ್ರಿ ಮಾಸ್ತರ್ ಅವರು ಆ ಪದ್ಯದೊಳಗ ಹಾಕ್ಯಾರಲ್ರಿ. ನಿನ್ನೆ ಮನಿ ಸಾಹಿತ್ಯ ಬರೆಯೋರ ಬಗ್ಗೆ ಹಿಡಿದ್ರ 4 ಮಂದಿ ಒಪ್ಕೋತಾರ. ಹೌದಾ, ಸಾಹಿತ್ಯನೇ ತಪ್ಪಿದಿರ್ಬೇಕಂತೇಳಿ ಒಪ್ಕೋತಾರ. ಖರೆ 360 ಮೇಳ ಸಾಹಿತ್ಯ ಹಾಡ್ಯಾವ. ಖರೆ ಇದು ಯಾಕಂತ ಕೇಳಿದ್ರೆ ಇದು 4 ಮಂದಿಗೆ ಹೌದು ಅನ್ಸಲ್ಲ. ಇದು ಯಾಕಂತ ಕೇಳಿದ್ರ ಯಾಕ್ರಿ ನಾಗೂರು ಮಾಸ್ತರ್ ಅವರು BA ಓದ್ಯಾರ. ಅವರು ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಅಫ್ಜಲ್ಪುರ ಸಂಘದ ವತಿಯಿಂದ ಮತ್ತೊಮ್ಮೆ ಮೊಗದೊಮ್ಮೆ ವಂದನೆಗಳನ್ನು ಅರ್ಪಿಸಿ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ ಹೇಳ್ತಾರ. ಮರಣ್ಣ ಏನ್ ಹೇಳ್ಯಾರಿಪ್ಪ ಮಾತ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೌದು, ಹೇಳ್ಯಾರಲ್ರಿ. ಇದೇ ಮಾತು ಯಾಕೆ ಹೇಳಿದ್ರು? ಎಲ್ಲಾ ಬಲ್ಲವರು ಎಲ್ಲಾ ಕಡೆಗೆ ಇರುವುದಿಲ್ಲ ಅಂತ ಹೇಳ್ಯಾರ. ಅವರು ಹೇಳ್ಯಾರ ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ, ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ, ಸರ್ವರೋಳು ಒಂದೊಂದು ನುಡಿಯನ್ನು ಕಲಿತು ವಿದ್ಯಾದ ಪರ್ವತ ಆದ ಸರ್ವಜ್ಞ ಅಂತ ಹೇಳ್ತಾರ. ಅವರು ಹೌದೌದು ಹೇಳ್ಯಾರಲ್ರಿ. ಜಗತ್ತಿನೊಳಗ ಸರ್ವಜ್ಞ ಮೂರ್ತಿಗಳಂದ್ರ ಅವ್ರಿಗೊಂದು ದೊಡ್ಡ ಹೆಸರದ ವಚನಕಾರರದಾರ. ಅವರು ಅಂತ ದೊಡ್ಡ ವಚನಕಾರರು ಗರ್ವದಿಂದ ಅಹಂಕಾರದಿಂದ ನಾ ಬಾಳ ಶಾಣೆ ಇದ್ದೀನಿ, ನನ್ನಟ್ಟು ಯಾರು ಶಾಣೆ ಇಲ್ಲ ಅಂತೇಳಿ ವಚನಗಳನ್ನು ಬರೆದ್ರೇನವ್ರು? ಇಲ್ಲಪ್ಪ, ಇಲ್ಲ, ಹಿಂಗ ವಚನಗಳನ್ನು ಬರಲಿಲ್ಲ. ಅವರು ಇಲ್ಲ, ಏನು ತಿಳಿದಿಲ್ಲ ನೋಡು, ಯಾರಿಗೆ ತಿಳಿದದ್ ನೋಡು, ಅವ್ರ ಬಲ್ಯಾಕ ಹೋಗಿ ತಿಳ್ಕೊಂಡು ಒಂದೊಂದು ನುಡಿಯನ್ನು ಕಲಿತು ವಚನಗಳನ್ನು ರಚನಾ ಮಾಡಿ ಜಗತ್ತಿನೊಳಗ ಸರ್ವಜ್ಞ ಮೂರ್ತಿಗಳು ಅನ್ಸ್ಕೊಂಡ್ರ. ಅವ್ರು ಅನ್ಸ್ಕೊಂಡಾರಲ್ರಿ. ಅಂತವ್ರೆ ಮತ್ತವ್ರ ಬಲ್ಯಾಕ ಒಂದೊಂದು ನುಡಿ ಕಲ್ತಾರ. ನಾವು ನೀವು ಯಾಕೆ ಇಡತ್ತಪ್ಪಲ್ಲ ಮರಣ್ಣ? ಹೌದಲ್ಲ? ಹೌದು. ಅದಕ್ಕ ಇಲ್ಲಿ ನನ್ನಪ್ಪ ಕಲ್ಲಾಳಿ ಒಳಗ ಏನಾಗದು? ಭೂತಾಳ ಸಿದ್ಧನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ 2 ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನು ಬರಮಾಡಿಕೊಂಡಿರಿ. ಹೌದು, ಬರಮಾಡಿಕೊಂಡಾರ. ಅವು 2 ಮೇಳಿನ ಕಾರ್ಯಕ್ರಮ ಈಗಾಗಲೇ ಸಾಗಿ ಹೊಂಟಾವು. ನಾವು ಸ್ತೋತ್ರ ಮಾಡಿ ಒಂದು ಸಂದನ್ನು ಮುಗಿಸಿ ಅಣ್ಣಾಗ ಪಾಳಿ ಕೊಟ್ಟಿವಿ. ಹೌದು, ಕೊಟ್ಟೇವಲ್ರಿ ಅಣ್ಣಾಗ ಪಾಳ್ಯ. ಅಣ್ಣಗಳನ್ನು ಸ್ತೋತ್ರ ಮಾಡಿ ನಾವು ಹಂಗೆ ಬಿಡಬಾರದು. ಏನಾದ್ರೂ ದೈವದ ಅಪ್ಪಣೆ ತಗೊಂಡು ನಾವು ಪ್ರಶ್ನೆಗಳನ್ನ ಕೇಳಬೇಕಂತ ಹೇಳಿ ಒಂದು ಕೇಳ್ಯಾರಪ್ಪ. ಪ್ರಶ್ನೆ ಕೇಳಬೇಕಂತ ಹೇಳಿ ಆ ಕೊಣ್ಣೂರದೊಳಗ ಪವಾಡ ಮಾಡಿರ್ತಕ್ಕಂತ ಬೀರ ದೇವರ ಕರೆಸಿದ್ದ ಅಂತ ಹೇಳಿ ಡಂಕನ ಯಾರು ಆ ಕ್ವಾಣೇಶ್ವರ ದೈತ ಅವನೇ ಕರೆದಾನೋ ಏನ ಬ್ಯಾರೆದವ್ರು ಕರೆದಾರೋ ಅಂತೇಳಿ ಕೇಳ್ಯಾರಲ್ರಿ. ಅಲ್ಲಿ ಬೀರ ದೇವ್ರ ಕ್ವಾಣೇಶ್ವರ ದೈತ ಇಬ್ರೇ ಇದ್ರು. ಅವಾಗ ಕ್ವಾಣೇಶ್ವರ ದೈತ ಹೇಳ್ತಾನ, ಏನ್ ಹೇಳ್ದ? ಯಪ್ಪ ನನಗ ನಿನ್ನಿಂದೇ ವಧ ಆಗ್ಯದ ಅನ್ನುವಂಗ, ನನಗ ನಿನ್ನಿಂದೇ ಮರ್ದನ್ ಆಗ್ಯದ ಅನ್ನುವಂಗ, ನನಗೇನರೇ ಕೂನ ಕೊಡು ಅಂದ ಕೂಡ್ಲೇನೆ ಈ ಕುಂಬಿರಾಯರ ಪಟ್ಟಣ ಮುರಿದು ನಿನ್ನ ಹೆಸರಿನ ಮ್ಯಾಗೆ ಯಾರು ಕ್ವಾಣೇಶ್ವರ ದೈತ ಅಂತೇಳಿ ನಿನ್ನ ಹೆಸರದಲ್ಲ ಕೊಣ್ಣೂರು ಅನಸ್ತೀನಿ ಅಂತ ಹೇಳಿ ಬೀರ ದೇವ್ರ ಆ ದೈತಗ ಬಿರುದು ಕೊಟ್ಟ. ಮುಂದ ನಾ ದೈತ ಇದ್ರು ಕೂಡ, ನಾ ಕೆಟ್ಟವಿದ್ರು ಕೂಡ ನನ್ನ ಕೂನ ಉಳಿಸಿದಂದ ಬಳಕ ಜಗತ್ತಿನೊಳಗ ನೀ ಕರೆದೇವ್ರ ಆಗು ಅಂತ ಹೇಳಿ ಆ ಕ್ವಾಣೇಶ್ವರ ದೈತ ಅಲ್ಲಿ ಬೀರ ದೇವ್ರಿಗೆ ಅಂದಾನ ಅಂತ ಹೇಳಿ ನಮ್ಮ ನಾಗೂರು ಮಾಸ್ತರ್ ಅವರು ಆ ಪದ್ಯದೊಳಗ ಹಾಕ್ಯಾರಲ್ರಿ. ನಿನ್ನೆ ಮನಿ ಸಾಹಿತ್ಯ ಬರೆಯೋರ ಬಗ್ಗೆ ಹಿಡಿದ್ರ 4 ಮಂದಿ ಒಪ್ಕೋತಾರ. ಹೌದಾ, ಸಾಹಿತ್ಯನೇ ತಪ್ಪಿದಿರ್ಬೇಕಂತೇಳಿ ಒಪ್ಕೋತಾರ. ಖರೆ 360 ಮೇಳ ಸಾಹಿತ್ಯ ಹಾಡ್ಯಾವ. ಖರೆ ಇದು ಯಾಕಂತ ಕೇಳಿದ್ರೆ ಇದು 4 ಮಂದಿಗೆ ಹೌದು ಅನ್ಸಲ್ಲ. ಇದು ಯಾಕಂತ ಕೇಳಿದ್ರ ಯಾಕ್ರಿ ನಾಗೂರು ಮಾಸ್ತರ್ ಅವರು BA
ಓದ್ಯಾರಲ್ಲಪ್ಪ ಓದ್ಯಾರ ಏನ್ ಓದ್ಯಾರ? BA ಉಲ್ಟಾ ಓದ್ಯಾರ ಏನ್ರಿ? ಇಲ್ಲ, ಅದೊಂದು ದೊಡ್ಡ ಪದವಿ ಅದ ಅದು. ಹೌದು, AB ಬರ್ತದೆ ಇವ್ರ ಬರ್ತಕ್ಕೆ. ಆ ಸೆಕೆಂಡ್ ಇಯರ್ ಮುಗಿಸಿ BA ಮುಗಿಸ್ಯಾರ ಅವರು. ಹೌದು, ಅವ್ರಿಗೆ ಆ ಸಮಯದೊಳಗ ದೊಡ್ಡ ನೌಕರಿ ಸಿಗತಿತ್ತು. ಖರೆ ಆ ನೌಕರಿ ತಗೋಲಿಲ್ಲ ಅವರು. ನಾನು ಡೊಳ್ಳಿನ ಪದೊಳಗೆ ಕಾಲ ಕಳಿಬೇಕು, ಇದ್ರೊಳಗೆ ನಾನು ಕಾಲ ಹರಣ ಮಾಡ್ಬೇಕಂತ ಹೇಳಿ ಆ ಪದವಿಯನ್ನ ಬಿಟ್ಟು ಈ ಡೊಳ್ಳಿನ ಹಾಡಿಕೆ ಬೆನ್ ಹತ್ತಾರಲ್ರಿ. ಸಾವಿರಾರು ಪದ್ಯಗಳನ್ನ ಬರೆದ್ರು. ಜಗತ್ತಿನೊಳಗ ಎಲ್ಲಾ ಕಡೆಗೆ ಶಿಶುಮಕ್ಕಳನ್ನ ಮಾಡ್ಕೊಂಡು ಸಾಹಿತ್ಯದ ರತ್ನ ಅನಿಸ್ಕೊಂಡಾರಲ್ಲಪ್ಪ. ಅದಕ್ಕೆ ಇರ್ಲಿ. ಇನ್ನ ಒಂದು ಪ್ರಶ್ನೆ ಕೇಳ್ಯಾರ. ಏನಪ್ಪ? ಬ್ಯಾರೆ ಕಡೆಗೆ ಎಲ್ಲಿ ಕೇಳೋದು ಬೇಡ. ಈ ಕಲ್ಲಾಳಿ ಊರಾಗ ಭೂತಾಳ ಸಿದ್ದನ ಜಾತ್ರೆ ನಡೆದಾದ. ಭೂತಾಳ ಸಿದ್ದನ ಜಾತ್ರೆಗೆ ಬೊಮ್ಮನಳ್ಳಿದಿಂದ ಭೂತಾಳ ಸಿದ್ಧ ಬಂದಾನ. ಬೊಮ್ಮನಳ್ಳಿ ಭೂತಾಳ ಸಿದ್ಧ, ಈ ಕಲ್ಲಾಳಿ ಭೂತಾಳ ಸಿದ್ಧ ಯಾರು? ಹೌದು, ಇಲ್ಲಿ ಕಲ್ಲಳಿಗೆ ಏನು ಸಂಬಂಧ? ಆ ಬೊಮ್ಮನಳ್ಳಿ ಭೂತಾಳ ಸಿದ್ಧ ಕಲ್ಲಳ್ಳಿ ಭೂತಾಳ ಸಿದ್ಧ ಒಬ್ಬನೇ ಅದಾನ. ಎಲ್ಲಿ ಹುಟ್ಟದ ಭೂತಾಳ ಸಿದ್ಧ? ಎಲ್ಲಿ? ಆ ಬೊಮ್ಮನಳ್ಳಿ ಒಳಗೆ ಹುಟ್ಟ್ಯಾನ, ಬೊಮ್ಮನಳ್ಳಿ ಒಳಗೆ ಬೆಳೆದಾನ, ಬೊಮ್ಮನಳ್ಳಿ ಒಳಗೆ ದೇಯ ಬಿಟ್ಟಾನ. ಖರೆ ಇಲ್ಲಿ ಒಂದು ಮಾತದ. ಏನು ಮಾತ? ದೇವಣಗಾವ ಮಂಗಳೂರು ಮ್ಯಾಲ ಹಂಬಲಿಟ್ಟಿದ, ಅಲ್ಲಿ ಬೊಮ್ಮನಳ್ಳಿ ಒಳಗ ಧ್ಯೇಯ ಬಿಟ್ಟಾನ, ಇಲ್ಲಿ ಮಾತ್ರ ಕಲ್ಲಾಳಿ ಒಳಗ ಜೀವ ಇಟ್ಟಾನ. ಮಾತ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಕೂತ್ರ ಇಷ್ಟೇ ಕುಲ್ಲಾದ ದೈವದವ್ರು ಟಾಳಿ ಕೊಟ್ಟಾರ. ಮತ್ ಇದು ಕರೆಕ್ಟ್ ಇದ್ದಲ್ಲಿ ಟಾಳಿ ಕೊಟ್ಟಿರ್ತಾರ. ಮತ್ತ ಅಲ್ರಿ ಪುಂಡಿಕ್ ಮಾಸ್ತರ, ನಾ ಬ್ಯಾರೆ ರೂಟ್ ಹಿಡಿದು ಬರ್ತೀನಿ ಅಂದ್ರ ಅದಕ್ ನಾಯಂದ ಅಭ್ಯಂತರ ಇಲ್ಲ. ಅದಕ್ಕೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಅನುಸಾರ ಹಿಂಗದ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡ್ಲಾರ್ದೆ ಒಂದು ಕ್ಯಾಲಿಯನ್ನ ಹಾಡಿ ನಾವೊಂದು ಕೇಳ್ಬೇಕಾಗ ಮುಖ ಇರ್ಬೇಕು. ಮಾತ ಇದು ಕುಲ್ಲ ಆಗ್ಬೇಕು. ಇದು ನಮ್ಮದರೆ ಕುಲ್ಲ ಆಯ್ತಲ್ರಿ. ಇದು ಸತ್ಯ ಅಂದ್ರೆ ಕರೆಕ್ಟ್ ಇದ್ದಂಗೆ. ಸತ್ಯ ಅಂದ್ರೆ ನೀವು ಜೊಗ್ಲಿ ಬಿಡ್ಬೇಕು. ನೀವು ಸಾವಕಾಶ ಬಡದ್ರ ನಡೆಯಲ್ಲ. ನನಗರ ಹೇಳೋದಕ್ಕಿಲ್ಲಪ್ಪ, ನಾರೇ ಬಿಡ್ತೀವಿ. ಬರ್ಲಿ ಪ್ರಶ್ನೆ. ಏನಪ್ಪ ಪ್ರಶ್ನೆ? ಟೀಕ್ ಅದಕ್ಕೆ ನಾವು ರೆಡಿ. ಹೌದು, ಪ್ರಶ್ನೆ ಏನಪ್ಪ ಪ್ರಶ್ನೆ? ಏನಂತ ಕೇಳಿದ್ರ ಏನೋ ಮಾಳಿಂಗರಾಯಗ 4 ಮಂದಿ ಮಕ್ಕಳು, ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ 5 ಮಂದಿ. ಹೌದು, ಯಾರಿಗೆ? ಮಾಳಿಂಗರಾಯಗ. ಮಾಳಿಂಗರಾಯ ಲಿಂಗೈಕ ಆದ ಬಳಕ ಮಾಳಿಂಗರಾಯನ ಕುರಿಗಳನ್ನ ಮಾಳಿಂಗರಾಯನ ಮಕ್ಕಳು ಕೈದಾರ. ಹೌದು, ಮಾಳಿಂಗರಾಯನ ಮಕ್ಕಳು ಕೈದಾರಪ್ಪ. ಇನ್ನ ಅಣ್ಣ ಮಾಳಿಂಗರಾಯನ ಅಣ್ಣ ಯಾರಂತ ಕೇಳಿದ್ರೆ ಜಕರಾಯ ಲಿಂಗೈಕ ಆದ ಬಳಕ ಜಕರಾಯನ ಕುರಿ ಯಾರ ಕೈದಾರ? ಇಷ್ಟೇ. ಇದೊಂದು ಸಣ್ಣ ಪ್ರಶ್ನೆ ಐತಿ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಪ್ರಕಾರ ಒಂದು ಕ್ಯಾಲಿಯನ್ನ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದೆ. ಸಭಾ ಶಾಂತತೆಯನ್ನು ಆಲಿಸಬೇಕಾಗಿ ವಿನಂತಿ ಇರುತ್ತದೆ. ಕಬ್ಬು ನಿಲ್ಲಾರ್ದು ಸಾಮಾನ್ಯ ಯಾವುದು? ಕಬ್ಬು ನಿಲ್ಲಾರ್ದು ಸಾಮಾನ್ಯ ನಗ ಅದಕ್ಕ ಇರ್ತದ್ರಿ. ಹೊತ್ತಿಗೆಲ್ಲಿ ಕಬ್ಬಿಣಿ ಈಗ ಮಾಡ್ಯಾರ ಅವ್ರು. ಅವಾಗೆಲ್ಲಿ ಕಬ್ಬಿಣಿ ಇತ್ರಿ? ಎಸ್ ಅಲ್ರಿ?
ತಾಳಿ ಹೊಡ್ರಿ ಮತ್ತೆ ಆ. ಹೊಳಿ ಹೆಂಗ್ ಬಂದಾವ ಹೌದು ಅದಕ್ಕಿರ್ಲಿ ಯಾರ ಹೆಸರು ಹೇಳಿಲ್ಲಲ್ರಿ ಈರಪ್ಪ ಕಾಮಣ್ಣ ತಾವರ್ಕೇಡ ಸಾಕಿನ ಹೌದು ಕಲ್ಲಳ್ಳಿ ಗ್ರಾಮದ ಸಾಕಿನ ತಾವರ್ಕೇಡ ಗ್ರಾಮದವರು ಹೌದು ಇಲ್ಲಿ ಹ್ಯಾಂಗ ಅದಾರ ನೋಡು ಪ್ರೇಮ ಡೊಳ್ಳಿನ ಹಾಡ್ಕಿ ಮೇಲೆ ತಾವರ್ಕೇಡದಾಗ ಬಹಳ ಪ್ರೇಮ ಏ ಹೌದಪ್ಪ ಹೌದು ನಮಗ ಆ ಕುರುಗೋಟದವ್ರಿಗೆ ಕಾರ್ಯಕ್ರಮ ಇದ್ದು ಅಲ್ರಿ ಸತತ್ ಮಳಿ ಬರ್ಲಕತ್ತಿತ್ತು ಅಂದ್ರೂ ಕೂಡ ಮಳ್ಯಾಗ ಕೂತು ಹಾಡ್ಕಿ ಕೇಳದ ಅಭಿಮಾನ ಬಹಳಪ್ಪ ಊರದವ್ರು ತಾವರ್ಕೇಡದವ್ರು ಹೌದು ಹೌದು ಅವರು ಕೂಡ ಒಂದು ಪ್ರಶ್ನೆಯನ್ನು ಕೇಳ್ಯಾರ ಆ ಪ್ರಶ್ನೆಗೆ ನಮಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟನು ಅಷ್ಟರ ಮಟ್ಟಿಗೆ ನಾವು ಕುಲ್ಲಾ ಮಾಡೀವಿ ಅಂತ ಹೇಳಿ ಟಾಳಿ ಕೊಟ್ಟಾರ ಟಾಳಿ ಕೊಟ್ಟು ಆ ಮ್ಯಾಗ ಒಂದು ಪ್ರಶ್ನೆ ಕೇಳ್ಯಾರ ಅವರು ಏನು ಕೇಳ್ಯಾರಪ್ಪ ಛಾಯಪ್ ಮುತ್ಯಾರು ಹೌದು ಒಂದ್ ಪ್ರಶ್ನೆಯನ್ನು ಕೇಳ್ಯಾರ ಅವರು ಏನು ಕೇಳ್ಯಾರ ಕ್ವಶನ ಮಳಿ ಬರ್ಲಾರ್ದೆ ಹೊಳಿ ಹ್ಯಾಂಗ ಬಂತು ಕ್ಯಾನಲ್ ನೀರು ಬಂತು ಮತ್ತದು ಮಳಿ ಬರ್ಲಾರ್ದೆ ಕ್ಯಾನಲ್ ನೀರ್ ಬಂದಾವ ಇವೇ ಕ್ಯಾನಲ್ ನೀರು ಹೊಳಿಗೆ ಹೋಗ್ತಾವ ಅಲ್ಲಿ ಮಳಿ ನೀರಲ್ಲ ಏನು ಇರಲ್ಲ ಬರಬರಿಲ್ಲ ಅಕ್ಕ ಇರ್ಲಿ ಇರ್ಲಿ ಮುತ್ಯಾರ ನಮಗೆ ಎಷ್ಟು ಯಾಕಂತ ಕೇಳಿದ್ರ ನಮ್ಗೆ ಎಷ್ಟು ಬರ್ತದ್ರಿ ಮುತ್ಯಾರ ಅಲ್ಲ ಇದು ಬ್ಯಾರೇದೇ ಐತಿ ಅಂತ ಹೇಳಿದ್ರ ನಮ್ದೇನ ಅಭ್ಯಂತರ ಯಾಕಂತ ಕೇಳಿದ್ರ ನೀವು ಪವಾಡ ಪುರುಷರು ಇದ್ದೀರಿ ಉಂಡು ಊಟ ಕಂಡು ಕನಸು ಹೇಳವ್ರ ಅದಿರಿ ಅದೇ ರೀ ನಿಮ್ಮ ಅದಕ್ಕಿರ್ಲಿ 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಆದ್ರೂ ಕೂಡ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಭೂತಾಳ ಸಿದ್ಧ ಮತ್ತೆ ಅಷ್ಟೈಶ್ವರ್ಯ ಸಿರಿಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅವ್ರ ಬೆನ್ನಿಂದ ಹೋಗಲು ಬೆಳಕಾಗಿರ್ಲಿ ಕೊಟ್ಟಿರ್ತಕ್ಕಂಥ 101 ರೂಪಾಯಿ ಕಲಾ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ಓಕೆ.